ರೈಲ್ವೆ ಪರೀಕ್ಷೆಯಲ್ಲಿ ಮಂಗಳಸೂತ್ರ ನಿಷಿದ್ಧ. ಶನಿವಾರ ವಿವಾದದ ಬಳಿಕ ಈಗ ಮತ್ತೊಂದು ವಿವಾದ ಸೃಷ್ಟಿಯಾಗಿರೋದು. ನಾಳೆ ನಡೆಯಲಿರುವಂತಹ ಪರೀಕ್ಷೆಗೆ ಮಂಗಳಸೂತ್ರ ನಿಷಿದ್ಧ ಅನ್ನುವಂತ ಹೇಳಿಕೆ ಸೂಚನೆ ಇದೆ. ನಾಳೆ ಏನು ರೈಲ್ವೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಎಕ್ಸಾಮ್ ನಡೆಯುತ್ತೆ, ಅದರಲ್ಲಿ ಮಂಗಳಸೂತ್ರವನ್ನ ಧರಿಸುವಂತಿಲ್ಲ. ರಿಲಿಜಿಯಸ್ ಸಿಂಬಲ್ಸ್ ಏನಿರ್ತವೆ ಅದ್ಯಾವುದನ್ನು ಧರಿಸಬಾರದು ಅಂತ ಕೇಂದ್ರದ ರೈಲ್ವೆ ನೇಮಕಾತಿ ಮಂಡಳಿಯಿಂದ ಪರೀಕ್ಷೆ ನಡೆಸಲಾಗುತ್ತೆ. ರೈಲ್ವೆ ಇಲಾಖೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗಳ ಪರೀಕ್ಷೆ ಇದೆ. ಮಂಗಳಸೂತ್ರ ಮತ್ತು ಧರ್ಮದ ಸಂಕೇತ ಬಳಸಬೇಡಿ ಅನ್ನುವಂತ ಸೂಚನೆ ಹೊರಬಿದ್ದಿರೋದು. ಪ್ರವೇಶ ಪತ್ರದ 7ನೇ ಕ್ರಮಾಂಕದಲ್ಲಿ ನಿಯಮಗಳ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಆ 7ನೇ ಕ್ರಮಾಂಕದ ಸೂಚನೆಯಲ್ಲಿ ಮಂಗಳಸೂತ್ರ ಇರಬಹುದು ಅಥವಾ ರಿಲಿಜಿಯಸ್ ಸಿಂಬಲ್ಸ್ ಏನಿದ್ದಾವೆ, ಧರ್ಮದ ಸಂಕೇತಗಳು ಅದ್ಯಾವುದನ್ನು ಕೂಡ ಧರಿಸಬಾರದು ಅಂತ. ಇತ್ತೀಚೆಗಷ್ಟೇ ಸಿಇಟಿ ಎಕ್ಸಾಮ್ ಸಂದರ್ಭದಲ್ಲಿ ಶನಿವಾರವನ್ನ ತೆಗೆಸಿದ್ದಕ್ಕೆ ಅಂತಾನೆ ರಾಜ್ಯದಾದ್ಯಂತ ಒಂದಷ್ಟು ವಿವಾದ ಹುಟ್ಕೊಂಡಿತ್ತು. ಅದರ ಬೆನ್ನಲ್ಲೇ ಈಗ ಮಂಗಳಸೂತ್ರವನ್ನು ಧರಿಸಬೇಡಿ ಅನ್ನುವಂತ ಆದೇಶ ರೈಲ್ವೆ ಇಲಾಖೆಯಿಂದ ಬಂದಿರುವಂತದ್ದು. ಇದಕ್ಕೆ ಈಗ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಂಗಳಸೂತ್ರವನ್ನ ಧರಿಸಿ ನೀವು ಎಕ್ಸಾಮ್ ಬರೆಯೋದಕ್ಕೆ ಬರಬಾರ್ದು. ಅಷ್ಟೇ ಅಲ್ಲ, ತಮ್ಮ ಧರ್ಮದ ಸಂಕೇತಗಳಾಗಿರುವಂತಹ ಯಾವುದೇ ವಸ್ತುಗಳಿದ್ರೂ ಕೂಡ ಅದನ್ನ ನೀವು ಮನೆಯಲ್ಲೇ ತೆಗೆದಿಟ್ಟು ಬನ್ನಿ ಅನ್ನುವಂತ ಒಂದು ಆದೇಶ ಬಂದಿರೋದು. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರೈಲ್ವೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಎಕ್ಸಾಮ್ನಲ್ಲಿ ನೀವು ಮಂಗಳಸೂತ್ರವನ್ನ ಧರಿಸಿ ಬರುವಂತಿಲ್ಲ ಅಂತ 7ನೇ ಕ್ರಮಾಂಕ ಅಂದ್ರೆ ಅಲ್ಲಿ ನಿಯಮಗಳ 7ನೇ ಕ್ರಮಾಂಕದ ಸೂಚನೆಯಲ್ಲಿ ಈ ಒಂದು ಅಂಶವನ್ನ ಉಲ್ಲೇಖ ಮಾಡಲಾಗಿದೆ. ಈ ಬೋಂದೆಲ್ನ ಮಣೇಲ್ ಶ್ರೀನಿವಾಸ್ ನಾಯಕ್ ಬೆಸೆಂಟ್ ವಿದ್ಯಾಕೇಂದ್ರದಲ್ಲಿ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ಹಾಲ್ಗೆ ನೀವು ಯಾವುದೇ ಧರ್ಮದ ಸಂಕೇತಗಳಿರುವಂಥ ವಸ್ತುಗಳನ್ನ ಹಾಕೊಂಡು ಬರಬೇಡಿ ಅನ್ನುವಂಥ ಆದೇಶವನ್ನು ಕೊಡಲಾಗಿದೆ. ಇತ್ತೀಚೆಗಷ್ಟೇ ಲಿಂಗಾಯತರು ಇರ್ಬೋದು ಅಥವಾ ಶನಿವಾರ ಧರಿಸಿದವ್ರು ಇರ್ಬೋದು, ಅವರಿಗೊಂದು ಆತಂಕ ಶುರುವಾಗಿತ್ತು ಎಕ್ಸಾಮ್ ಸಂದರ್ಭದಲ್ಲಿ ಈ ರೀತಿ ಬಿಚ್ಚಿಡಿಸ್ತಾರಲ್ಲ ಅಂತ. ಬಟ್ ಈಗ ಮದುವೆ ಆದವರಂತೂ ಯುವತಿಯರು ಮಹಿಳೆಯರು ಏನಿರ್ತಾರೆ ಅವ್ರು ಹಾಗಾದ್ರೆ ಮಾಂಗಲ್ಯ ಸರ ಧರಿಸುವಂತಿಲ್ವಾ? ಆ ಪ್ರಶ್ನೆ ಈಗ